ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5ನೇ ಟೆಸ್ಟ್ ಮ್ಯಾಚ್ ನಾಳೆ ಸ್ಟಾರ್ಟ್ ಆಗ್ತಾ ಇರೋದು. ATT2025 ಅಂತೂ ವೆರಿ ಎಕ್ಸೈಟ್ ಆಗಿರೋದು. 2 ಮ್ಯಾಚಸ್ಗಳನ್ನ ಇಂಗ್ಲೆಂಡ್ ಅವರು ಗೆದ್ದಿದ್ರೆ, ಒಂದು ಮ್ಯಾಚ್ ಇಂಡಿಯಾ ವಿನ್ ಆಗಿರೋದು, ಹಾಗೆ ಲಾಸ್ಟ್ ಮ್ಯಾಚ್ ಡ್ರಾ ಆಗಿರೋದು. ಆ ಮ್ಯಾಚ್ ಅಂತೂ ವೆರಿ ಎಕ್ಸೈಟ್ ಆಗಿತ್ತು. ಆ ತರ ಮ್ಯಾಚ್, ಹಾಗೆ 5ನೇ ಟೆಸ್ಟ್ ಮ್ಯಾಚ್ ಅಂತೂ ವೆರಿ ಕ್ಯೂರಿಯಾಸಿಟಿ ಇಂದ ಇರುತ್ತೆ. ಏನಕ್ಕಂದ್ರೆ ಇಂಗ್ಲೆಂಡ್ ಅವರು ಈ ಮ್ಯಾಚ್ ನ ಗೆದ್ರೆ ಸೀರೀಸ್ ನ ವಿನ್ ಆಗ್ತಾರೆ, ಹಾಗೆ ಇಂಡಿಯಾ ಈ ಮ್ಯಾಚ್ ನ ಗೆದ್ರೆ ಸೀರೀಸ್ ನ ಈಕ್ವಲ್ ಮಾಡಿ ಇಬ್ರಿಗೂ ಸಹ ಟ್ರೋಫಿನ ಕೊಟ್ಟಿ ಕಳಿಸ್ತಾರೆ. ಅಂದ್ರೆ ಇಬ್ರನ್ನು ಕರೆಸಿ ಟ್ರೋಫಿನ ಕೊಟ್ಟಿ ಒಂದು ಫೋಟೋ ಕ್ಲಿಕ್ ಮಾಡಿ ಕಳಿಸ್ತಾರೆ. ಏನಾದ್ರೂ ಇಂಗ್ಲೆಂಡ್ ಗೆಲ್ತು ಅಂದ್ರೆ ಈ ಸೀರೀಸ್ ನ ಟ್ರೋಫಿ ಮೊದಲನೇ ATT ಸೀರೀಸ್ ನ ಆಂಡರ್ಸನ್ ಅಂಡ್ ತೆಂಡೂಲ್ಕರ್ ಈ ಟ್ರೋಫಿ ಮೊದಲನೇ ಬಾರಿಗೆ ಇಂಗ್ಲೆಂಡ್ ಎತ್ತುತ್ತೋದೋ ಇಲ್ವೋ ಅನ್ನೋದು ವೆಯ್ಟ್ ಮಾಡಿ ನೋಡ್ಬೇಕು. ಹಾಗೆ ಇಂಡಿಯಾದವರು ಈ ಮ್ಯಾಚ್ ನ ಗೆದ್ದು ಈಕ್ವಲ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಹಾಗೆ ಈ ಮ್ಯಾಚ್ ನಡೀತಾ ಇರೋದು ಲಂಡನ್ ನ ಓವಲ್ ಸ್ಟೇಡಿಯಂ ಅಲ್ಲಿ. ಓವಲ್ ಸ್ಟೇಡಿಯಂ ಅಂತೂ ಬೆಂಕಿ ಪಿಚ್ಚು, ಅದರಲ್ಲೂ ಅಲ್ಲದೆ ಬ್ಯಾಟರ್ಸ್ ಗಳಿಗೆ ಈ ಪಿಚ್ ಕಂಡೀಷನ್ ಹೆಲ್ಪಿಂಗ್ ಕಂಡೀಷನ್. ಆದ್ರಿಂದ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಹೈ ಸ್ಕೋರಿಂಗ್ ಗೇಮ್ ಹೋಗಬಹುದು. ಅಂದ್ರೆ 350 ಅಬೌವ್ ಆರಾಮಾಗಿ ಫಸ್ಟ್ ಇನ್ನಿಂಗ್ಸ್ ಹೊಡಿಬಹುದು. ಏನಾದ್ರೂ ವಿಕೆಟ್ಸ್ ಗಳು ಇತ್ತು ಅಂದ್ರೆ ಇನ್ನ ಹೈ ಸ್ಕೋರಿಂಗ್ ಹೊಡಿಬಹುದು. ಆ ತರ ಫ್ಲಾಟ್ ಟ್ರ್ಯಾಕ್ ಓವೆಲ್ಸ್ ಅಲ್ಲಿ, ಅದರಲ್ಲೂ ಅಲ್ಲದೆ ಈ ಪಿಚ್ ಅಲ್ಲಿ ವೆರಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದಂದ್ರೆ ಟಾಸ್. ಇಲ್ಲಿವರೆಗೂ ನಮ್ಮ ಇಂಡಿಯಾ ಟಾಸ್ ನ ಗೆದ್ದಿಲ್ಲ. ಎಲ್ಲಾ ಮ್ಯಾಚ್ ಸಹ ಇಂಡಿಯಾ ಟಾಸ್ ನೇ ಸೋತಿರೋದು. ಹಾಗೆ ನಾಳೆ ಮ್ಯಾಚ್ ಸಹ ಟಾಸ್ ಗೆಲ್ತಾರ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ. ಒಟ್ನಲ್ಲಿ ಈ ಪಿಚ್ ಕಂಡೀಷನ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್ ಆಗಿರುತ್ತೆ. ಏನಾದ್ರೂ ವೆದರ್ ಕಂಡೀಷನ್ ಇನ್ನ ಕೆಟ್ಟದಾಗಿತ್ತು ಅಂದ್ರೆ ಅವಾಗ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್ ಆಗಿರುತ್ತೆ. ಲಾಸ್ಟ್ ಮ್ಯಾಚ್ ಸಹ ಇಂಗ್ಲೆಂಡ್ ಅವರು ಇದನ್ನೇ ಹೇಳಿದ್ದು, ವೆದರ್ ರಿಪೋರ್ಟ್ ಒಂದ್ ಸ್ವಲ್ಪ ಚೇಂಜಸ್ ಇದೆ, ಅದರಿಂದ ನಾವು ಫಸ್ಟ್ ಇನ್ನಿಂಗ್ಸ್ ನ ಆಡಕ್ಕೆ ಟ್ರೈ ಮಾಡ್ತೀವಿ ಅಂತ. ಏನಾದ್ರೂ ಬಿಸಿಲು ಇದ್ದಿದ್ರೆ ಅವಾಗ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಕ್ಕೆ ನೋಡ್ತಾರೆ. ಅದೇ ರೀತಿ ಓವೆಲ್ ಅಲ್ಲೂ ಆಗೋದು. ಏನಾದ್ರೂ ವೆದರ್ ಕಂಡೀಷನ್ ಚೇಂಜಸ್ ಇದ್ರೆ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ಏನಾದ್ರೂ ಬಿಸಿಲು ಸನ್ಲೈಟ್ ಜಾಸ್ತಿ ಹೊಡಿತೈತೆ ಅಂದಾಗ ಅವಾಗ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋದಕ್ಕೆ ಪ್ರಿಫೇರ್ ಮಾಡ್ತಾರೆ ಕ್ಯಾಪ್ಟನ್ಸ್ಗಳು. ಇದಂತೂ ಗೊತ್ತಿರೋಂಥ ವಿಷಯನೇ. ಅದರಿಂದ ನಾಳೆ ನಡೆಯೋ ಮ್ಯಾಚ್ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು ಟಾಸ್. ಆದ್ರೆ ನನ್ನ ಪ್ರಕಾರ ನಾಳೆನು ಟಾಸ್ ವಿನ್ ಆಗುವಂತ ಕೇಪಬಿಲಿಟಿ ಎಲ್ಲ ಒಂದ್ ಸ್ವಲ್ಪ 6 ಸೆನ್ಸ್ ಅನ್ನಿಸ್ತಾ ಇರೋದು ಇಂಗ್ಲೆಂಡ್ ಅವರೇ ಟಾಸ್ ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಹಾಗೆ ಪ್ಲೇಯಿಂಗ್ ಲೆವೆನ್ ನ ನೋಡ್ತಾ ಬಂದ್ರೆ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಲ್ಲಿ 3 ಚೇಂಜಸ್ ಗಳಂತೂ ಪಕ್ಕಾ ಆಗುತ್ತೆ. ಎಲ್ಲರಿಗೂ ಸಹ ಗೊತ್ತಿರೋದು, ಮೊದಲನೇ ರಿಪ್ಲೇಸ್ಮೆಂಟ್ ರಿಷಬ್ ಪಂತ್ ಅವರು, ಅವ್ರಿಗೆ ರೈಟ್ ಕಾಲ್ ಇಂಜುರಿ ಆಗಿರೋ ಕಾರಣ ಆ ಜಾಗಕ್ಕೆ ಧ್ರುವ್ ಜುರೇಲ್ ಅವರು ಬಂದೇ ಬರ್ತಾರೆ. ಹಾಗೆ ಅವರ ಜಾಗಕ್ಕೆ ಇನ್ನೊಬ್ರನ್ನ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ, ನೇಮ್ ಮರ್ತೋಗಿದ್ದೀನಿ. ಒಟ್ಟಿನಲ್ಲಿ ಅವರ ಜಾಗಕ್ಕೆ ಇನ್ನೊಬ್ರನ್ನ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಆದ್ರೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಮೇನ್ ಆಗಿ ಆಡೋದು ಅಂದ್ರೆ ಧ್ರುವ್ ಜುರೇಲ್. ಅದಾದ ನಂತರ ಬೂಮ್ರಾ ಅವರ ಅವೈಲಬಿಲಿಟಿ ತುಂಬಾ ಮುಖ್ಯ. ಆದ್ರೆ ಅವರಿಗೆ ವರ್ಕ್ ಲೋಡ್ ಜಾಸ್ತಿ ಆಗಿರೋ ಕಾರಣ ಈ ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಆಗ್ತಾರೆ ಅಂತ ರಿಪೋರ್ಟ್ಸ್ ಗಳು ತುಂಬಾ ಬರ್ತಾ ಇದೆ. ಆದ್ರೆ ನಮ್ಮ ಇಂಡಿಯಾ ಇದೊಂದು ಸ್ವಲ್ಪ ಮೇನ್ ಎಫೆಕ್ಟ್ ಆಗುತ್ತೆ ಬಾಲಿಂಗ್ ಕಂಡೀಷನ್ ಅಲ್ಲಿ. ಅದರಲ್ಲದೆ ಎಕ್ಸ್ಪೆಷಲಿ ಬೂಮ್ರಾ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಬಾಲಿಂಗ್ ಕೋರ್ ಅಲ್ಲಿ ಚೇಂಜಸ್ ಅಲ್ಲ, ಒಂದ್ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆದಂಗೆ ಅನಿಸ್ತದೆ. ಆದ್ರೆ ಅವ್ರಿಗೆ ವರ್ಕ್ ಲೋಡ್ ಜಾಸ್ತಿ ಇರೋ ಕಾರಣ ಬೂಮ್ರಾ ಅವರ ಅವೈಲಬಿಲಿಟಿ ತುಂಬಾ ಕಮ್ಮಿ ಇದೆ ಅಂತ ರಿಪೋರ್ಟ್ಸ್ ಗಳು ಬರ್ತಾ ಇದೆ. ನೋಡೋಣ ಏನ್ ಆಗುತ್ತೆ ಅಂತ. ಹಾಗೆ ಕಾಂಬೋಜ್ ಇವರಂತೂ ಲಾಸ್ಟ್ ಮ್ಯಾಚ್ ಅಲ್ಲಿ ಡಬ್ಲ್ಯೂನು ಸಹ ಮಾಡಿಸಿದ್ರು, ಅಷ್ಟೊಂದು ಎಫೆಕ್ಟಿವ್ ಆಗಿ ಬಾಲಿಂಗ್ ನ ಮಾಡಿಲ್ಲ. ಅದರಿಂದ ಇವರ ಜಾಗಕ್ಕೆ ಸುಮ್ನೆ ಪ್ರಸಿದ್ಧ ಕೃಷ್ಣ ಅವ್ರನ್ನೇ ತಂದ್ರೆ ಪ್ಲೇಯಿಂಗ್ ಲೆವೆನ್ಗೆ ಬೆಟರ್ ಆಗಿರುತ್ತೆ. ನನ್ನ ಪ್ರಕಾರ ಇವರ ಜಾಗಕ್ಕೆ, ಕಾಂಬೋಜ್ ಅವರ ಜಾಗಕ್ಕೆ ಪ್ರಸಿದ್ಧ ಕೃಷ್ಣ ಅವ್ರನ್ನ ತಂದ್ರೆ ಪ್ಲೇಯಿಂಗ್ ಲೆವೆನ್ ಇನ್ನ ಬೆಟರ್ ಆಗಿರುತ್ತೆ. ಅದಾದ ನಂತರ ಆಕಾಶ್ ದೀಪ್ ಅವರು 5th ಟೆಸ್ಟ್ ಮ್ಯಾಚ್ಗೆ ಅವೈಲೇಬಲ್ ಆಗ್ತಾರೆ ಅಂತ ರಿಪೋರ್ಟ್ಸ್ ಗಳು ತುಂಬಾ ಬರ್ತಾ ಇದೆ. ಆದ್ರೆ ಇನ್ನಾದ್ರ ಬಗ್ಗೆ ಕನ್ಫರ್ಮೇಶನ್ ಗೊತ್ತಾಗ್ಬೇಕು ಅಂದ್ರೆ ನಾಳೆ ಸ್ಟಾರ್ಟ್ ಆದಾಗ್ಲೇ ಗೊತ್ತಾಗೋದು ಯಾರು ಆಡ್ತಾರೆ ಆ ಜಾಗದಲ್ಲಿ ಅಂತ. ಒಟ್ನಲ್ಲಿ ನನ್ನ ಪ್ರಕಾರ ಧ್ರುವ್ ಜುರೇಲ್ ಅವರು ಪ್ಲೇಯಿಂಗ್ ಲೆವೆನ್ಗೆ ಬರ್ತಾರೆ, ಹಾಗೆ ಪ್ರಸಿದ್ಧ ಕೃಷ್ಣ ಅವರು ಪ್ಲೇಯಿಂಗ್ ಲೆವೆನ್ಗೆ ಬರ್ತಾರೆ. ಹಾಗೆ ಆಕಾಶ್ ದೀಪ್ ಅವ್ರ ಮೇಲೆ ಒಂದು ಸ್ವಲ್ಪ ಡೌಟ್ಫುಲ್, ನೋಡೋಣ ಏನ್ ಆಗುತ್ತೆ ಅಂತ. ಆಕಾಶ್ ದೀಪ್ ಬರ್ಲಿಲ್ಲ ಅಂದ್ರೆ ಕಾಂಬೋಜ್ ಅವರೇ ಆಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಅವಾಗ ಸಿರಾಜು, ಕಾಂಬೋಜು, ಪ್ರಸಿದ್ಧ ಕೃಷ್ಣ ಇವ್ರು 3 ಜನ ಪೇಸರ್ಸ್ ಅಟ್ಯಾಕ್ ಆಗ್ಬಹುದು ಬೂಮ್ರಾ ಅವರ ಅನ್ಅವೈಲಬಿಲಿಟಿ ಇಂದ. ಏನಾದ್ರು ಬೂಮ್ರಾ ಅವರು ಅವೈಲೇಬಲ್ ಆಗ್ತೀನಿ, ನಮ್ಮ ಇಂಡಿಯಾಗೋಸ್ಕರ ನಾನು ಆಡಿ ವಿನ್ ಮಾಡಬೇಕು ಅನ್ನೋ ಒಂದು ಚಲನ ತಕೊಂಡು ಆಡಿದ್ರೆ ಪಕ್ಕಾ ಹ್ಯಾಟ್ಸ್ ಆಫ್ ಅವರ ಬಾಲಿಂಗ್ ಕಂಡೀಷನ್ ಅಲ್ಲಿ. ವರ್ಕ್ ಪ್ಲೇಸರ್ ಒಂದ್ ಸ್ವಲ್ಪ ಅವ್ರಿಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರಿಗೆ ಮೆಟ್ಲಿಂದ ಇಳ್ಕೊ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಕಾಲು ಇದಾಗಿತ್ತು, ಕಾಲು ಒಂದ್ ಸ್ವಲ್ಪ ಉಳ್ಕಂಗಾಗಿತ್ತು ಅಂತಾನು ಸಹ ಹೇಳಿದ್ರು. ಆದ್ರೆ ಈ ಮ್ಯಾಚ್ ಅಷ್ಟೊತ್ತಿಗೆ ಅವರು ರಿಕವರಿ ಆಗಿದ್ರೆ ಬೆಟರ್ ಆಗಿರುತ್ತೆ. ಅವರಿದ್ರೆ ಒಂದ್ ಸ್ವಲ್ಪ ಇನ್ನ ಬಾಲಿಂಗ್ ಕಂಡೀಷನ್ ಚೆನ್ನಾಗಿರುತ್ತೆ. ಆದ್ರೆ ಈ ಸೀರೀಸ್ ಅಲ್ಲಿ ಒಂದ್ ಸ್ವಲ್ಪ ಬೂಮ್ರಾ ಅವರು ಅಷ್ಟೊಂದು ಎಫೆಕ್ಟಿವ್ ಆಗಿ ಬಾಲಿಂಗ್ ಕಂಡೀಷನ್ ನಾವು ಬಾಲಿಂಗೇ ನೋಡಿಲ್ಲ. ಆದ್ರಿಂದ
ಈ ಮ್ಯಾಚ್ ಅಲ್ಲಿ ಆದ್ರೂ ಸಹ ಬೂಮ್ರಾ ಅವರ ಬಾಲಿಂಗ್ ಇಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಲ್ಲಿ 3 ಚೇಂಜಸ್ ಗಳಂತೂ ಪಕ್ಕ ಆಗೇ ಆಗುತ್ತೆ. ಆಗ ಇಂಗ್ಲೆಂಡ್ ನ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಇಂಗ್ಲೆಂಡ್ ಅಲ್ಲಿ ಏನು ಚೇಂಜಸ್ ಆಗಲ್ಲ ಗುರು, ಆ ತರನೇ ಪ್ಲೇಯಿಂಗ್ ಲೆವೆನ್ ಇರೋದು. ಏನಾದ್ರೂ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಆಗ್ಬೇಕು ಅಂದ್ರೆ ಆಲ್ರೌಂಡರ್ ಅಷ್ಟೇ. ಏನ್ ಇವಾಗ ಪೋರ್ಟನ್ ಅವ್ರನ್ನ ಸ್ಕ್ವಾಡ್ ಹಾಕೊಂಡಿದ್ದಾರೆ, ಆದ್ರೆ ಅವ್ರನ್ನ ಪ್ಲೇಯಿಂಗ್ ಲೆವೆನ್ಗೆ ಆಡಿಸ್ತಾರೋ ಇಲ್ವೋ ಅನ್ನೋ ಒಂದು ಡೌಟ್ ಇದೆ. ಒಟ್ಟಿನಲ್ಲಿ ನನ್ನ ಪ್ರಕಾರ ಏನು 4th ಟೆಸ್ಟ್ ಮ್ಯಾಚ್ ಪ್ಲೇಯಿಂಗ್ ಲೆವೆನ್ ಇತ್ತು ಅದೇ ಪ್ಲೇಯಿಂಗ್ ಲೆವೆನ್ ನ ಇಲ್ಲೂ ಸಹ ಆಡಿಸ್ತಾರೆ. ಅದ್ರಲ್ಲೂ ಅಲ್ಲದೆ ಸ್ವಲ್ಪ ರೂಮರ್ಸ್ ಗಳು ಸಹ ಬರ್ತಾ ಇತ್ತು. ಕ್ರಿಸ್ ವೋಕ್ಸ್ ಅವ್ರಿಗೆ ಒಂದ್ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಆಗಿರೋ ಕಾರಣ ಅವ್ರಿಗೂ ಸಹ ಈ ಮ್ಯಾಚ್ ಅಲ್ಲಿ ರೆಸ್ಟ್ ಕೊಡುವಂತ ಸಾಧ್ಯತೆಗಳು ತುಂಬಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಂಗ್ಲೆಂಡ್ ಅವ್ರಿಗೆ ಈ ಮ್ಯಾಚ್ ವೆರಿ ಕ್ರೂಷಲ್. ಸೀರೀಸ್ ನ ವಿನ್ ಆಗ್ಬೇಕು ಅಂದ್ರೆ ಈ ಮ್ಯಾಚ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಬೆನ್ ಸ್ಟ್ರೋಕ್ ಅವ್ರದ್ದು ಸಹ ಇನ್ನ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಅವರು ಸಹ 4th ಟೆಸ್ಟ್ ಮ್ಯಾಚ್ ಅಲ್ಲಿ ತುಂಬಾ ಬಾಲಿಂಗ್ ಮಾಡಕ್ಕೆ ಪರದಾಡ್ತಿದ್ರು, ಅದರಿಂದ ಅವರು ಸಹ ಅನ್ಅವೈಲಬಲ್ ಆಗ್ಬೋದು, ಆಗ್ದೇನೆ ಇರ್ಬೋದು. ನೋಡೋಣ ಏನಾಗುತ್ತೆ ಅಂತ. ಒಟ್ನಲ್ಲಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಕೊಡಬೇಕು ಅಂದ್ರೆ ನಾಳೆ ಟಾಸ್ ಟೈಮಲ್ಲಿ ಪಕ್ಕ ಗೊತ್ತು ಆಗೇ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಒಟ್ನಲ್ಲಿ ನಾಳೆ ಮ್ಯಾಚ್ ಅಂತೂ ವೆರಿ ಎಕ್ಸೈಟ್ ಆಗಿದ್ದೀನಿ ಗುರು. ಅದ್ರಲ್ಲೂ ಅಲ್ಲದೆ ಮ್ಯಾಚ್ ನಡೀತಾ ಇರೋದು ಓವಲ್ ಅಲ್ಲಿ, ಅದ್ರಲ್ಲೂ ಅಲ್ಲದೆ ನಮ್ಮ ಇಂಡಿಯನ್ ಹೆಡ್ ಕೋಚ್ ಆಗಿರೋಂಥ ಗೌತಮ್ ಗಂಭೀರ್ ಗ್ರೌಂಡ್ ಸ್ಟಾಫರ್ಸ್ ಜೊತೆ ಒಂದ್ ಸ್ವಲ್ಪ ನೆನ್ನೆ ನೀವು ರೂಮರ್ಸ್ ಗಳು ನೋಡಿರ್ಬೋದು, ಒಂದ್ ಸ್ವಲ್ಪ ಕ್ಲಿಪ್ಸ್ ಗಳು ನೋಡಿರ್ಬೋದು, ಒಂದ್ ಸ್ವಲ್ಪ ಮಾತಿನ ಚಕಮಕಿಗಳು ನಡೀತು. ಏನಕ್ಕಂದ್ರೆ ನಮ್ಗೆ ಕರೆಕ್ಟ್ ಆಗಿ ಪಿಚ್ ಗಳನ್ನ ಕೊಟ್ಟಿಲ್ಲ ಪ್ರಾಕ್ಟೀಸ್ ಸೆಷನ್ಗೆ ಅಂತ. ಗ್ರೌಂಡ್ ಸ್ಟಾಫ್ಸ್ ಅವರು ಒಂದು ನಮ್ಗೆ ಪಿಚ್ ಗಳನ್ನ ಮಾಡಿ ಕೊಟ್ಟಿರ್ತಾರೆ ಪ್ರಾಕ್ಟೀಸ್ ಸೆಷನ್ಗೆ ಅಂತ, ಆದ್ರೆ ಕರೆಕ್ಟ್ ಆಗಿ ಮಾಡಿ ಕೊಟ್ಟಿಲ್ಲ. ಅದರಿಂದ ಗೌತಮ್ ಗಂಭೀರ್ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಒಂದ್ ಸ್ವಲ್ಪ ಕೋಪ ಬಂದು ಅವ್ರ ಮೇಲೆ ರೇಗಾಡಿದ್ದಾರೆ. ಆದ್ರೆ ಇನ್ನ ಕರೆಕ್ಟ್ ಆಗಿ ಯಾವುದೇ ರೀತಿ ಅದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಅದನ್ನು ಸಹ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಳೆ ಕೇಳಬಹುದು ಅದ್ರ ಬಗ್ಗೆ ಏನಾಯ್ತು ಅದು ಅಂತ. ನೋಡೋಣ ಏನಾಗುತ್ತೆ ಅಂತ. ಒಟ್ನಲ್ಲಿ ನಾಳೆ ಅಂತೂ ವೆರಿ ಕ್ಯೂರಿಯಾಸಿಟಿಯಿಂದ ನಾಳೆಗೆ ವೆಯ್ಟ್ ಮಾಡ್ತಾ ಇರೋದು. 5th ಟೆಸ್ಟ್ ಮ್ಯಾಚ್ ವೆರಿ ಎಕ್ಸೈಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನು ಎಲ್ಲ ಮ್ಯಾಚಸ್ಗಳು ಸಹ 5ನೇ ಡೇಗೆ ಹೋಗಿ ಎಂಡ್ ಆಗಿರೋದು, ಯಾವುದೇ ರೀತಿ 3ನೇ ಡೇ 4ನೇ ಡೇಗೆ ಎಂಡ್ ಆಗಿಲ್ಲ. ಅದೇ ರೀತಿ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅದೇ ರೀತಿ 5th ಡೇ ಗಂಟನು ಹೋಗಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗಿ ಮ್ಯಾಚ್ ಎಂಡ್ ಆಗುವಂತ ಸಾಧ್ಯತೆಗಳು ತುಂಬಾ ಇದೆ. ಅದರಲ್ಲೂ ಅಲ್ಲದೆ ಲಾಸ್ಟ್ ಮ್ಯಾಚ್ ಯಾವ ರೀತಿ ಗುರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದು, ವಾಷಿಂಗ್ಟನ್ ಸುಂದರ್, ಜಡೇಜಾ, ಶುಭ್ಮನ್ ಗಿಲ್, KL ರಾಹುಲ್ ಅಲ್ಟಿ ಬ್ಯಾಟಿಂಗ್ ಆಡಿರೋದು. ಅದೇ ರೀತಿ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಇವರ ಬ್ಯಾಟಿಂಗ್ ಇಂದ ಪರ್ಫಾರ್ಮೆನ್ಸ್ ಬರಬೇಕು. ಹಾಗೆ ಯಶಸ್ವಿ ಜೈಸ್ವಾಲ್ ಮತ್ತೆ ಶಾಯಿ ಸುದರ್ಶನ್ ಇವರಿಬ್ರು ಮೇಲೂ ಸಹ ವೆರಿ ಡಿಪೆಂಡಿಂಗ್ ಆಗಿರ್ತದೆ ಇಂಡಿಯನ್ ಮೇನ್ ಆರ್ಡರ್. ಅದರಿಂದ ಇವರ ಬ್ಯಾಟಿಂಗ್ ಇಂದ ಒಂದು ತಕ್ಕ ಮಟ್ಟಿಗೆ ರನ್ಸ್ ಬತ್ತು ಅಂದ್ರೆ ಇನ್ನ ಬೆಟರ್ ಆಗಿ ನಮ್ಮ ಇಂಡಿಯಾ ಫಾರ್ಮ್ ಅಲ್ಲಿ ಕಾಣಿಸ್ತಾರೆ. ನೋಡೋಣ ನಾಳೆ ನಡೀತಾ ಇರೋದು ಲಾಸ್ಟ್ 5th ಟೆಸ್ಟ್ ಮ್ಯಾಚ್. ಇಂಗ್ಲೆಂಡ್ ಸೀರೀಸ್ ಎಂಡ್ ಆಗುವಂತ ಟೈಮ್ ಬಂದೇ ಹೊರತು ಅದಾದ ನಂತರ ಇನ್ನು ಸೀರೀಸ್ಗಳು ಕಂಟಿನ್ಯೂಟಿ ಆಗಿ ಇದೆ. ಅದರಲ್ಲದೆ ಏಷ್ಯಾ ಕಪ್ ಸಹ ಇದೆ. ನೋಡೋಣ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಸಹ ಅಪ್ಡೇಟ್ ಕೊಡ್ತೀನಿ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ.